ಹರೇ ಶ್ರೀನಿವಾಸ. ನಮಸ್ಕಾರ ವೀಕ್ಷಕರೇ. ಈಗ ನಾನು ಹಾಕುವ ರಂಗೋಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ರಂಗೋಲಿ ಹಾಕ್ತಾಯಿದ್ದೀನಿ. ಇದು ಯಾವಾಗನ್ನ ಹಾಕ್ರಿ, ಒಂದು ಚಲೋ ದಿವಸ ನೋಡಿ ಸ್ಟಾರ್ಟ್ ಮಾಡ್ಕೊರಿ. ದೇವ್ರ ಕಟ್ಟೆ ಮೇಲೆ ಹಾಕಬೇಕು. ಇದನ್ನು 5 ಗೆರೆಗಳನ್ನು ಹಾಕ್ಕೊಂಡು ಹಿಂಗೆ 5 ಡಬ್ಬಿ ಹಾಕಬೇಕು. 1 2 3 4 5, 1 2 3 4 5. ಈಚ್ ಕಡೆಯಿಂದ 5 ಬರಬೇಕು, ಈಚ್ ಕಡೆಯಿಂದನ 5 ಬರಬೇಕು. ಮಧ್ಯದಲ್ಲಿ ಶ್ರೀ ಬರಿಬೇಕು. ಶ್ರೀಕಾರ ಬರ್ಕೊರಿ. ಕನ್ನಡದಾಗನ್ನ ಬರಿಬೋದು, ಸಂಸ್ಕೃತದಾಗನ್ನ ಬರಿಬೋದು. 16 ಶ್ರೀಗಳು ಹಾಯ್ಕೋಬೇಕು. ಇದು ಪ್ರತಿನಿತ್ಯವೂ ಹಾಕಬೇಕು ಮಕ್ಕಳ ಸಲುವಾಗಿ. ಯಾವುದನ್ನು ಸರಸ್ವತಿ ದೇವಿ ಶ್ಲೋಕ ಹೇಳ್ಕೊರಿ. 3 ಸಾರಿ ಹೇಳ್ಕೋಬೇಕು. ನಿಮ್ಗೆ ಯಾವುದು ಬರುತ್ತದೋ ಸರಸ್ವತಿ ದೇವಿ ಶ್ಲೋಕ ಹೇಳ್ಕೊರಿ. ಶ್ರೀಗಳು ಹಾಕಬೇಕು. ಮಧ್ಯದಲ್ಲಿ ಒಂದು ಶ್ರೀ ಹಾಕಬೇಕು. ಹಿಂಗೆ ಸುತ್ತನೂ ಶ್ರೀಗಳು ಹಾಕಬೇಕು. ಶ್ರೀಕಾರ ಬರೀಬೇಕು. ಮ್ಯಾಲೂ 4 ಕಡೆ ಬರೀಬೇಕು ಶ್ರೀಕಾರ. ಇಲ್ಲಿ ಇನ್ನೊಂದನ್ನು ಹಾಕಬೇಕು ವಿದ್ಯಾಭ್ಯಾಸಕ್ಕಾಗಿ. ಇದರೊಳಗೆ ಅಂಕೆಗಳು ಬರಿಬೇಕು. 9, 4, 11, 10, 8, 6, 5, 12, 7. ಇಲ್ಲಿ ಮ್ಯಾಲೂ ಶ್ರೀಕಾರ ಬರಿಬೇಕು. ಇದು ದೇವರ ಕಟ್ಟೆ ಮೇಲೆ ಪ್ರತಿನಿತ್ಯವೂ ಹಾಕ್ರಿ ಮಕ್ಕಳ ಸಲುವಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ. ಈಗ ಅರಿಶಿನ ಕುಂಕುಮ ಹಾಕ್ಕೊಂಡು ಒಂದು ತುಪ್ಪದ ದೀಪ ಹಚ್ಚಿಡ್ರಿ. ಪ್ರತಿನಿತ್ಯವೂ ಹಚ್ಚಬೇಕು ತುಪ್ಪದ ದೀಪ. ಆಮೇಲೆ ಒಂದು ಬಿಳಿ ಹೂವು ಇಡ್ರಿ. ನಿಂಬಲ್ಲಿ ಇದ್ದರೆ ಬಿಳಿ ಹೂವು ಇಡ್ರಿ, ಇಲ್ಲಾಂದರೆ ನಿಂಬಲ್ಲಿ ಯಾವುದು ಅನುಕೂಲವಾಗಿದ್ದರೆ ಅದು ಇಡ್ರಿ. ಹರೇ ಶ್ರೀನಿವಾಸ.